ಕಥೆಗಾರರಾಗಿ, ಕಾದಂಬರಿಕಾರರಾಗಿ ಕನ್ನಡಿಗರಿಗೆ ಭಾರತಿ ಸುತ ಅಂತ ಪ್ರಿಯರಾದವರು ಎಸ್.ಆರ್. ನಾರಾಯಣರಾಯರು. 1915ರಲ್ಲಿ ಹುಟ್ಟಿದರು, 60ನೇ ವಯಸ್ಸಲ್ಲಿ ತೀರಿಕೊಂಡರು. ಬಾಲ್ಯದಲ್ಲಿ ಪಾಪ ತುಂಬ ಬಡತನ ಅನುಭವಿಸಿದರು. ಖಾಸಗಿಯಾಗಿ ಓದಿಕೊಂಡು ವಿದ್ವಾನ್ ಪರೀಕ್ಷೆ ಮಾಡಿ ಕನ್ನಡ ಅಧ್ಯಾಪಕರಾದರು. ಸ್ವಲ್ಪ ಕಾಲ ಸ್ವಾತಂತ್ರ್ಯ ಚಳವಳಿ ಸೇರಿ ಜೈಲುವಾಸ ಕೂಡ ಅನುಭವಿಸಿದರು. ಬಹಳ ಕಾಲ ಅವರು ಕಳೆದದ್ದು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ. ಸಮೃದ್ಧವಾಗಿ ಬರೆದರು. 32 ಕಾದಂಬರಿಗಳು ಬರೆದರು. 17 ಪುಸ್ತಕಗಳನ್ನು ಮಕ್ಕಳಿಗೋಸ್ಕರ ಬರೆದರು. 8 ಸಣ್ಣ ಕಥೆಗಳ ಸಂಗ್ರಹವನ್ನು ಬರೆದರು. ಅವರು 8 ವರ್ಷದಿಂದನೇ ಕತೆ ಬರೀತಾ ಇದ್ರು. ಹಾಗೆ 12 ವರ್ಷ ಇರುವಾಗ ಒಂದ್ಸಲಿ ಕತೆ ಬರೆದು ಒಂದು 4-5 ಕತೆ ಬರೆದು ಪಂಜೆ ಮಂಗೇಶ್ ರಾಯರಿಗೆ ಕೊಟ್ಟಾಗ ಮಂಗೇಶ್ ರಾಯರು ಚೆನ್ನಾಗಿದೆ ಅಂತ ಹೇಳಿ 8 ಆಣೆ ಕೊಟ್ರಂತೆ ಇದನ್ನ ಪ್ರಕಟಿಸು ಅಂತ. ಆಮೇಲೆಯಿಂದ ಅವರು ಸತತವಾಗಿ ಬರಿತಾ ಹೋದರು. 13ನೇ ವರ್ಷಕ್ಕೆ ಪೃಥ್ವಿರಾಜ ಅಂತ ಒಂದು ಐತಿಹಾಸಿಕ ಕಾದಂಬರಿನೂ ಬರೆದುಬಿಟ್ಟಿದ್ರು ಅವರು. ಅಂದರೆ ಅದರ ಇದೆಲ್ಲ ಅವರಿಗೆ ಹೆಚ್ಚು ಇದ್ದಿದ್ದಿಲ್ಲ, ಬರೀಬೇಕು ಅಂತ ಹೇಳಿದ್ರು, ಪುಸ್ತಕ ಓದಿದ್ರಂತೆ, ಬರೆದ್ರಂತೆ, ಹೀಗೆ ಅಂತ ಹೇಳ್ತಾ ಇದ್ರು ಅವರು. ಭಾರತಿ ಸುತರು ಜೀವನದ ಬಹುಭಾಗವನ್ನು ಮಡಿಕೇರಿಯಲ್ಲಿ ಕಳೆದರು. ಸ್ವಲ್ಪ ಕಾಲ ವೈನಾಡಿನಲ್ಲಿದ್ದರು. ಅದರಿಂದ ವೈನಾಡಿನ ಬುಡಕಟ್ಟು ಜನಗಳ ಜೀವನ ತುಂಬ ಚೆನ್ನಾಗಿ ಪರಿಚಯವಾಗಿತ್ತು ಅವರಿಗೆ. ಕೊಡಗು ಜಿಲ್ಲೆ ಭಾರತದ ಸೈನ್ಯಕ್ಕೆ ಅನೇಕ ಮಂದಿ ವೀರಯೋಧರನ್ನು ಕೊಟ್ಟಿದೆ. ಸ್ವತಂತ್ರ ಭಾರತದ ಮೊದಲ 2 ಭಾರತೀಯ ದಂಡನಾಯಕರು ಕೊಡಗು ಜಿಲ್ಲೆಯವರು. ಆದರೆ ಒಂದು ಆಶ್ಚರ್ಯ ಸಂಗತಿ ಅಂದರೆ, ನಮ್ಮ ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಸೈನಿಕರ ಜೀವನ ಹೆಚ್ಚಾಗಿ ಬಂದಿಲ್ಲ. ಅವ್ರ ಕಷ್ಟ, ಅವ್ರ ನೋವು, ಅವ್ರ ಸುಖ, ಇದನ್ನು ನಮ್ಮ ಕಾದಂಬರಿಕಾರರು, ಕಥೆಗಾರರು ಹೆಚ್ಚಾಗಿ ಹೇಳಿಲ್ಲ. ಭಾರತಿ ಸುತನು ಮಾಡಿದ ಒಂದು ವಿಶಿಷ್ಟವಾದ ಕೆಲಸ ಅಂದರೆ, ಸೈನಿಕರ ಜೀವನವನ್ನು ತೆಗೆದುಕೊಂಡು ಅದರ ಬೇರೆ ಬೇರೆ ಮುಖಗಳನ್ನು ನಾವು ಪರಿಚಯ ಮಾಡಿಕೊಡೋದು. ಕೊಡುವ ಭಾಷೆ ಚೆನ್ನಾಗಿ ಅಂದರೆ ಅರ್ಥ ಆಗ್ತಿತ್ತು ಎಲ್ಲ. ಅವ್ರಿಗೆ ಸುಲಲಿತವಾಗಿ ಮಾತಾಡ್ಲಿಕ್ಕೆ ಬರ್ತಾ ಇದ್ದಿಲ್ಲ. ಆವಾಗ ಅವರು ಸ್ಟೂಡೆಂಟ್ಸನ್ನೇ ಮನೆಗೆ ಕರೆಸಿಬಿಟ್ಟು ಕೊಡುವ ಭಾಷೆ ಬಗ್ಗೆ ಎಲ್ಲ ಕೇಳ್ಕೊಳ್ತಾ ಇದ್ರು. ಮತ್ತು ವಯಸ್ಸಾದ ಕೊಡೋರಿಂದ ಕೊಡುವ ಭಾಷೆ ಹೇಗೆ ಬೆಳೆದು ಬಂದಿದೆ ಅದನ್ನು ತಿಳ್ಕೊಂಡು ಆಮೇಲೆ ಹುಲಿಯ ಹಾಲಿನ ಮೇವನ್ನು ಅವ್ರು ಹಾಗೆ ಬರೆದ್ರು. ಆಮೇಲೆ ಇದು ಹುಲಿಬೋನು, ಚಿಗುರು ಹಾಸಿಗೆ ಇಂಥದ್ದೆಲ್ಲ ಅವರ ಕಾಫಿ ಎಸ್ಟೇಟಲ್ಲಿ, ವೈನಾಡಲ್ಲಿ ಕಾಫಿ ಎಸ್ಟೇಟಲ್ಲಿ ಪಣಿಯರ ಜೊತೆ ಕೆಲಸ ಮಾಡಿದ ಅನುಭವವನ್ನೇ ಅವರು ಅದರಲ್ಲಿ ಹಾಕಿದ್ರು. ಬುಡಕಟ್ಟುಗಳ ಜನಾಂಗಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ನೋವಾಗ್ತಾ ಇದೆ, ನಾಗರಿಕ ಸಮಾಜ ಅವನ್ನ ಹೇಗೆ ಶೋಷಣೆ ಮಾಡ್ತಾ ಇದೆ, ಇದನ್ನು ಕೂಡ ತೋರಿಸ್ಕೊಟ್ರು. ಮಲಬಾರ್ನಲ್ಲಿ ಹರಿಜನರ ಜೊತೆ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಕೊಡಗಿನ ಹವ್ಯಕ ಬ್ರಾಹ್ಮಣರು ಏನು ಮಾಡಿದ್ರು, ಅವ್ರನ್ನ ಜಾತಿಯಿಂದ ಹೊರಗೆ ಹಾಕಿದ್ರು. ಆಮೇಲೆ ಎಲ್ಲ ಏನಿದ್ರು ಕರಟ ಇಂಥದ್ರಲ್ಲಿ ಅವ್ರಿಗೆ ಊಟ ತಿಂಡಿ ಇರ್ತಾ ಇತ್ತು. ಮತ್ತು ಅವನು ಜೈಲಿಗೆ ಹೋದವನು, ಅವನು ಹರಿಜನರ ಜೊತೆ ಕೆಲಸ ಮಾಡಿದವನು ಅಂಥೇಳಿ ಬ್ರಾಹ್ಮಣರು ಅವ್ರಿಗೆ ಹುಡುಗಿ ಕೊಡಲಿಕ್ಕೇನು ಕೂಡ ಇಷ್ಟಪಡ್ತಾ ಇರಲಿಲ್ಲ. ಈ ಥರದ ಕಷ್ಟಗಳು ಸಮಾಜದಲ್ಲಿ ಅನುಭವಿಸಿದ್ದಾರೆ ಅವರು. ನಮ್ಮ ಅಜ್ಜ ಒಬ್ಬರು, ಅಂದರೆ ನಮ್ಮ ತಾಯಿಯ ತಂದೆಯು ವಿಡೋವನ್ನ ಮದುವೆ ಆಗಿದ್ದವರಾಗಿದ್ದರು. ಅವ್ರಿಗೂ ಸಮಾಜ ಬಹಿಷ್ಕಾರ ಹಾಕಿದ್ದು. ಹಾಗಾಗಿ ಬಹಿಷ್ಕಾರ ಹಾಕಿರೋದ್ರಿಂದ ನಮ್ಮ ತಂದೆಗೆ ಅವರು ಬೇಗ ನಮ್ಮ ತಾಯಿನ ಕೊಟ್ಟು ಮದುವೆ ಮಾಡಿದ್ರು. ಈ ಥರ ಆಯಿತು. ಭಾರತಿ ಸುತರು ನಮ್ಮ ಕಾದಂಬರಿಗಳಿಗೆ, ನಮ್ಮ ಸಣ್ಣ ಕಥೆಗಳಿಗೆ ಒಂದು ಹೊಸ ಆಯಾಮವನ್ನು ಜೋಡಿಸಿಕೊಟ್ರು. ಸರಳವಾದ ಭಾಷೆ, ಆಯಾ ಜನಾಂಗದ ಭಾಷೆ ತಿಳಿದವರು, ಅದರ ಶಬ್ದಗಳನ್ನು ಉಚಿತವಾಗಿ ಬಳಸಬಲ್ಲವರು, ಕಥೆಯನ್ನು ಚೆನ್ನಾಗಿ ಹೇಳಬಲ್ಲವರು. ಅದನ್ನು ಭಾರತಿ ಸುತರು ತುಂಬ ಜನಪ್ರಿಯರಾದರು. ಒಳ್ಳೆಯ ಕಾದಂಬರಿಗಳನ್ನು ಬರೆದರು, ಒಳ್ಳೆಯ ಕಥೆಗಳನ್ನ ಬರೆದರು. ಅವರ ಎಡಕಲ್ಲ ಗುಡ್ಡದ ಮೇಲೆ ಬಂದ ಮೇಲೆ ಕನ್ನಡ ನಾಡಿನಲ್ಲೆಲ್ಲ ಅವರು ತುಂಬ ಪರಿಚಿತರಾದರು. ಹುಲಿಬೋನು, ಗಿಳಿಯು ಪಂಜರಗಳಿಲ್ಲ, ಇಂಥ ಅನೇಕ ಒಳ್ಳೆಯ ಕಾದಂಬರಿಗಳನ್ನು ಭಾರತಿ ಸುತರು ಬರೆದಿದ್ದಾರೆ. ಅವರ ಕಥಾ ಸಾಹಿತ್ಯದ 2 ವಿಶಿಷ್ಟ ಅಂಶಗಳನ್ನು ನಾವು ಗಮನಿಸ್ಬೋದು. ಅದು ನವೋದಯ ಕಾಲದ ಸಾಹಿತ್ಯದ ಸಾಮಾನ್ಯ ಗುಣಗಳು ಹೌದು. ಒಂದು, ಮನುಷ್ಯ ಎಷ್ಟು ಎತ್ತರ ಬೆಳಿಬಲ್ಲ ಅಂತ. ಸಾಮಾನ್ಯ ಮನುಷ್ಯ ಆಗಿರಬಹುದು, ಹೆಚ್ಚು ವಿದ್ಯೆ ಇಲ್ಲದೆ ಇರಬಹುದು, ಆದರೆ ಇಂಥ ಮನುಷ್ಯ ಕೂಡ
ಎಷ್ಟು ಎತ್ತರ ಬೆಳೆಯಬಲ್ಲ, ಎಷ್ಟು ದೊಡ್ಡವನಾಗಬಲ್ಲ ಅನ್ನೋದನ್ನು ತೋರಿಸ್ಕೊಡೋದು ಒಂದು ಅಂಶ. ಎರಡನೇದು ಭಾರತೀಯ ಕಥಾ ಸಾಹಿತ್ಯದಲ್ಲಿ ಕಾಣೋದು, ಮನುಷ್ಯ ಉದ್ಧಾರವಾಗೋದು ತನ್ನ ಒಳಗಿನ ಬೆಳಕಿನಿಂದ, ಹೊರಗಿನವ್ರು ಹೇಳಿಕೊಟ್ಟದ್ರಿಂದ ಅಲ್ಲ, ಆದರೆ ತಾನೇ ತನ್ನನ್ನು ಅರ್ಥ ಮಾಡಿಕೊಂಡು ತನ್ನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಬೆಳೆದಾಗ ನಿಜವಾಗಿ ಸಾಮಾನ್ಯ ಮನುಷ್ಯ ಕೂಡ ಸರಿಯಾದ ಅರ್ಥದಲ್ಲಿ ದೊಡ್ಡ ಮನುಷ್ಯ ಆಗ್ತಾನೆ. ಈಗ ನಾವು ನೋಡೋ ಕಥೆಯಲ್ಲಿ ಹೀಗೇ ಒಬ್ಬ ಸಾಮಾನ್ಯ ಅನಿಸ್ಕೊಂಡ ಸೈನಿಕ ತುಂಬ ಕಷ್ಟಪಟ್ಟಿದ್ದಾನೆ, 20 ವರ್ಷ ಮನೆಯಿಂದ ದೂರ ಇದ್ದಾನೆ. ಇವನು ಬಂದಾಗ ಇವನಿಗೊಂದು ಅಗ್ನಿ ಪರೀಕ್ಷೆ ಕಾದಿರುತ್ತೆ. ನಾನು ಮರ್ಚಂಡ್ ಕಾಳಪ್ಪನವ್ರ ಮನೆಗೆ ಹೋಗಬೇಕಿತ್ತು. ಮರ್ಚಂಡ ಕಾಳಪ್ಪ? ಹೌದು, ಅವರು ಯುದ್ಧ ಕಾಲದಲ್ಲಿ ಸೈನ್ಯದಲ್ಲಿದ್ದರು. ಓ, ಅವರೇ? ಅವರು ಯುದ್ಧಕ್ಕೆ ಹೋದವರು ಮತ್ತೆ ಬರಲೇ ಇಲ್ಲ, ತೀರಿ ಹೋದರು. ಅವರ ಪತ್ನಿ ಇದ್ದಾರೆ. ಅವ್ರಿಗೊಬ್ಬ ಮಗ ಇದ್ದಾನೆ, ನಾನೇ ಮರ್ಚಂಡ ಕಾಳಪ್ಪನ ಮಗ. ನೋಡಿ, ಇದೇ ಮನೆ ನಮ್ದು. ಇದು ಹಿತ್ಲು. ಮುಂದೆಡೆ ಹೋದ್ರೆ ಯಾರಾದ್ರೂ ಇರ್ತಾರೆ. ನಾನು ಮಡಿಕೇರಿಗೆ ಹೋಗೋದುಂಟು. ಈಗ್ಲೇ ಬಸ್ಸು ತಪ್ಪಿ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಬರ್ತೀನಿ, ಕ್ಷಮಿಸಿ. ಮರ್ಚಂಡ್ ಕಾಳಪ್ಪ 20 ವರ್ಷದ ಹಿಂದೆನೆ ತೀರಿ ಹೋದ. ಅವನ ಹೆಂಡತಿ ಇದ್ದಾನೆ, ಅವನಿಗೊಬ್ಬ ತಮ್ಮ ಇದ್ದಾನೆ. ಇಬ್ಬರನ್ನು ನೋಡ್ಕೊಂಡೇ ಹೋಗೋಣ. ಹಾಗೆ ಇನ್ನು ಮೇಲೆ ಬಿಡು. ಈಗ ಹೀಗೆ ಅವಯ್ಯ, ಯಾರೋ ಬಂದ್ರು. ಹಾಗಲ್ಲ ಮಗು, ನಾನು ಹೇಳ್ಕೊಡ್ತೀನಿ ನೋಡು. ಹೀಗೆ ಹಿಡ್ಕೊ, ಪಟಾಕ ಹಿಂದಕ್ಕೆ ಹೋಗು. ದಾರ ಹಿಡ್ಕೊ, ಹಿಂದಕ್ಕೆ ಹೋಗಿ ಬಿಡ್ಬೇಕು. ಬನ್ನಿ, ಕೈಕಾಲು ತೊಳ್ಕೊಳ್ಳಿ. ತಾವು ಆಚು, ನಿನಗೂ ನನ್ನ ಗುರುತು ಸಿಕ್ಲಿಲ್ವಾ? 20 ವರ್ಷದಲ್ಲಿ ಎಲ್ಲ ಮರ್ತು ಹೋಯ್ತಾ? ತಾವ್ಯಾರೋ ಗೊತ್ತಾಗ್ಲಿಲ್ಲ. ನಾನು ಮೇದಂಡ ಪೊನ್ನಪ್ಪ, ನಮ್ಮದು ಬೇರೆ ಊರು. ಯಾರನ್ನು ಕಾಣಬೇಕಿತ್ತು? ಇದು ಮರ್ಚಂಡ್ ಕಾಳಪ್ಪನ ಮನೆ ತಾನೆ? ಹೌದು.
ಹೋಗಿ 20 ವರ್ಷದ ಮೇಲಾಯ್ತು. ಅದು ನನಗೂ ಗೊತ್ತು. ಅವ್ರ ತಮ್ಮ ಗಣಪತಿ ತಾನೆ, ಮನೇಲಿಲ್ವಾ? ಪೂವಮ್ಮ, ಅವಯ್ಯ ಅಪ್ಪ ಎಲ್ಲಿ? ತೋಟಕ್ಕೆ ಹೋಗಿದ್ದಾರೆ. ಹೋಗಿ ಕರ್ದ. ಆಯ್ತವ್ವ. ತೋಟ ಇಲ್ಲೇ ಸಮೀಪ ಇದೆ, ಈಗ ಬರ್ತಾರೆ. ನಾನು ಮರ್ಚಂಡ ಕಾಳಪ್ಪನೂ ಇಬ್ರು ಒಂದೇ ಸೈನ್ಯದಲ್ಲಿದ್ವು. ಕುಲಾಲಂಪುರಲ್ಲಿ ಇಬ್ರು ಒಟ್ಟಿಗೆ ಹೋರಾಡ್ತಾ ಇದ್ದಾಗ ಅವನು ವಿಪರೀತ ಗಾಯಗೊಂಡ. ನಾನೇ ಅವನು ಶುಶ್ರೂಷೆ ಮಾಡಿದೆ. ಕೊನೆಗನಿಗೆ ಹೇಳಿ ಅವನ ಆಸೆ ನಾನು ನಿಮ್ಮನ್ನೆಲ್ಲ ಬಂದು ನೋಡಬೇಕು ಅಂತಿತ್ತು. ಇಷ್ಟು ವರ್ಷ ಆಗಲಿಲ್ಲ, ಇವಾಗ ಬಂದು ನೋಡ್ತಾ ಇದ್ದೀನಿ. ನೀವು ಅಷ್ಟಾದರೂ ಮಾಡಿದ್ರಿ. ನಮ್ಗೆ ಆ ಭಾಗ್ಯನೂ ಹಣೆಗೆ ಬರೀಲಿಲ್ಲ. ಸಂಜೆ ಆಗ್ತಾ ಬಂತು. ಎಲ್ಲಿಗೆ ಹೊರಟದ್ದು ನೀವು? ವೀರರಾಜಪೇಟೆಗೆ. ದನಗಳ ಹಟ್ಟಿಗೆ ಬರೋ ಹೊತ್ತಾಯ್ತು. ಪೇಟೆ ಇಲ್ಲಿಗೆ 2 ಮೈಲಿ ದೂರ ಇದೆ. ಇವತ್ತು ರಾತ್ರಿ ನಮ್ಮನೇಲೇ ಇದ್ದು ಇಲ್ಲೇ ಊಟ ಮಾಡಿಬಿಡಿ. ನಾಳೆ ಬೆಳಗ್ಗೆ ಹೋಗಿರಂತೆ. ಇಲ್ಲ ಇಲ್ಲ, ನಾನು ಈಗಲೇ ಹೋಗ್ತೀನಿ. ಕೂಡ್ದು ದೂರದಿಂದ ಬಂದವರನ್ನ ಹಾಗೆ ಕಳಿಸೋದುಂಟಾ? ನೀವು ಹಸ್ತು ಹಾಗೆ ಹೋಗಿದ್ರಿ ಅನ್ನೋದು ನಮ್ಮ ಕೊಡವ ಜನಕ್ಕೆ ತಿಳಿದ್ರೆ ಅವರು ನಮ್ಮನ್ನು ಏನಂದಾರು? ತಾವು ಬಂದಿರೋದನ್ನ ನಮ್ಮ ಪೂವಮ್ಮ ಹೇಳಿದ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವು? ನಾನು ನಿಮ್ಮ ಅಣ್ಣನ ಸ್ನೇಹಿತ. ಕುಲಾಲಂಪುರಲ್ಲಿ ಇಬ್ರು ಒಟ್ಟಿಗೆ ಸೈನ್ಯದಲ್ಲಿ. ಕಾಳಪ್ಪ ತನ್ನ ಕಣ್ಣುಗಳನ್ನು ಕಳ್ಕೊಂಡ. ಅವನ ಕಾಲುಗಳು ಛಿದ್ರವಾದವು. ತಲೆ ತುಂಬ ಪೆಟ್ಟಾಗಿತ್ತು. ನನ್ನ ಮುಖನೂ ಸುಟ್ಟು ಹೋಗಿತ್ತು. ಅವನು ಅಲ್ಲೇ ಸೈನ್ಯದ ಆಸ್ಪತ್ರೆಯಲ್ಲೇ ಸೇರಿದ್ದ. ಅವನು ಗಾಯಗೊಂಡು 3 ದಿನ ಅವನಿಗೆ ಪ್ರಜ್ಞೆ ಬಂತು. ಆವಾಗ ನನ್ನ ಕರೆದು ಹೇಳ್ದ, ಪೊನ್ನು, ನಾನಿನ್ನು ಬದುಕೋದಲ್ಲ. ಯಾವತ್ತಾದರೂ ಒಂದಿನ ನೀನು ನಮ್ಮೂರಿಗೆ ಅಂದರೆ ಕಾವೇರಿ ನಾಡಿಗೆ ಹೋಗೋದನ್ನ ಮರಿಬೇಡ. ಅಲ್ಲಿ ನನ್ನ ಹೆಂಡತಿ ಇದ್ದಾಳೆ, ನನ್ನ ತಮ್ಮ ಇದ್ದಾನೆ. ಅವರಿಗೆ ನಾನು ಕಲಿಯಂತೆ ಹೋರಾಡಿಸತ್ತೆ ಅಂತ ತಿಳಿಸು ಅಂತ ಅಂದ. ಆಸ್ಪತ್ರೆಯಲ್ಲಿ ಅವನ ಕೊನೆಗಳಿಗೆ ನಾನೇ ಅವನ ಬಾಯಿಗೆ ನೀರು ಹಾಕ್ತೀನಿ. ನಮಗೆ ಆ ಪುಣ್ಯನೂ ಇಲ್ಲ. ಅಣ್ಣನಿಗೆ ಮೇಷ್ಟ್ರ ಕೆಲಸದಿಂದ ಹೊಟ್ಟೆ ತುಂಬೋದಿಲ್ಲ ಅಂತ ಸೈನ್ಯ ಸೇರ್ಕೊಂಡ. ಅಲ್ಲ ಅವನಿಗೆ ಹವಲ್ದಾರ್ ಕೆಲಸ ಸಿಕ್ತು. ಹಣದಾಸೆಗೆ ತನ್ನ ಜೀವನ ಪಣ ಒಡ್ಡೋದು ಬೇಡ, ಕಾವೇರಿ ಅಮ್ಮ ಕೊಟ್ಟ ಅಂಬ್ಲಿನೋ ಗಂಜಿನೋ ಸಾಕು ಅಂತ ಈಕೆ ಅಣ್ಣನಿಗೆ ಪರಿಪರಿಯಾಗಿ ಹೇಳಿದ್ರು. ಆದರೆ ಆ ಮಾತು ನಮ್ಗೆ ಕಿವಿಗೆ ಹಾಕೊಳ್ಳೇ ಇಲ್ಲ. ಮೈದಿ ತನ್ನನ್ನು ಅಡ್ಡಪಡಿಸ್ತಾ ಇದ್ದಾವಲ್ಲ ಅಂತ ಅವಳ ಮೇಲೆ ಕೋಪಗೊಂಡ. ಅದು ನನಗೆ ಗೊತ್ತಿದೆ, ಹೊಸ ವಿಷಯ ಏನಲ್ಲ. ಅಣ್ಣನ ಬೈಕೆ ಈಡೇರಿತು. ಲಕ್ಷ್ಮಿನ ಉಳಿಸ್ಕೊಳ್ಳೋದಿಕ್ಕೆ ತನ್ನ ಪ್ರಾಣನ ಬಲಿ ಕೊಟ್ಟ. ಅಂದ್ರೆ ನಮ್ಮಣ್ಣ ಸತ್ತಿದ್ದಕ್ಕೆ ಸರ್ಕಾರದವರು 2,000 ರೂಪಾಯಿ ಪರಿಹಾರಧನ ಕೊಟ್ರು. ಆ ದುಡ್ಡಿನಿಂದ ಸ್ವಲ್ಪ ಜಮೀನು ಕೊಂಡ್ಕೊಂಡ್ರು. 10 ಎಕರೆ ಕಾಫಿ ತೋಟನೂ ಮಾಡಿದ್ರು. ಆದರೆ ಇವಳ ಮನಸ್ಸಿಗೆ ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಗಂಡನ ಬಲಿ ಕೊಟ್ಟು ಈ ಸಂಪತ್ತನ್ನು ಗಳಿಸಿದ್ವಲ್ಲ ಅಂತ ಕಣ್ಣೀರಿಡ್ತಾ ಇರ್ತಾಳೆ. ಆಕೆ ದುಡ್ಡು ಬಂದಿರೋದು ಅವಳು ತವ್ರ ಮನೆಯವ್ರಿಗೆ ಗೊತ್ತಾಗಿ ಆ ದುಡ್ಡು ಕೇಳೋದಕ್ಕೆ ಬಂದ್ರು. ಅಣ್ಣನಿಗೆ ಬಹಳ ಹತ್ತಿರದವನಾಗಿದ್ದವ್ ನಾನು. ಸಲಹೆ ಕೇಳಿದ್ಲು, ಹಣ ನಂಟಸ್ಗೆ ನೋಡಿಬೋದು, ಬಾಂಧವ್ಯಕ್ಕೆ ಹುಳಿ ಇಡ್ಬೋದು ಅಂತ ಹೇಳಿದೆ. ಅದಕ್ಕೆ ಅವಳು ತವ್ರ ಮುಂದೆ ಇಲ್ಲೇ ಉಳ್ಕೊಂಡ್ಳು. ಅವಳ ಗದ್ದೆಗೆ ತೋಟದ ಕೆಲಸದೊಳಗೆ ನಾನು ಸಹಾಯ ಮಾಡ್ತಾ ಬಂದೆ. 1-2 ವರ್ಷ ಕಳೆದು ನನ್ನ ಹೆಂಡತಿ ಬಿಸಿಲು ಬೇಗಲ್ಲಿ ತೀರ್ಕೊಂಡ್ರು. ನನ್ನ ಮಗು ಕೂಡ ಉಳ್ಕೊಳ್ಳಿಲ್ಲ. ನಾನು ಒಬ್ಬಟ್ಟಿಗ. ನಮ್ಮ ಅತ್ತಿಗೆಗೆ ಸಣ್ಣ ಮಗು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ.
ಅವನಿಗೂ ಒಂದು ಆಸರೆ ಬೇಕಿತ್ತು. ನಾವಿಬ್ರು ಕೂಡಾವಳಿ ಮಾಡ್ಕೊಂಡು ಅಣ್ಣನ ಮಗಳಿನ ಕೂಡಾವಳಿ ಮಾಡ್ಕೊಂಡು ನಿಜ. ಹಾಗಂತ ಅವನ ಮಗನ ಅನ್ಯಾಯ ಮಾಡಿದೆ. ಅವನನ್ನ BA ತನಕ ಓದಿಸಿದ್ದೀನಿ. ಜೊತೆಗೆ ಒಳ್ಳೆ ಮನತದ ಹೆಣ್ಣನ್ನು ತಗೊಂಡ್ಬಂದು ಮದುವೆ ಕೂಡ ಮಾಡಿದೆ. ಈಗ ಅವನು ಒಂದು ಹೆಣ್ಣು ಮಗುವಿನ ತಂದೆಯಾಗಿ ಸುಖವಾಗಿದ್ದಾನೆ. ಒಟ್ಟಾರೆ ಆಸ್ತಿಲಿ ಅರ್ಧ ಪಾಲನ್ನ ಅವನ ಹೆಸರು ಬರೆದಿದ್ದೇನೆ. ಆದರೆ ನಿಮ್ಮ ಅಣ್ಣಂಗಾದ ಅನ್ಯಾಯನ ಯಾರು ಸರಿಪಡಿಸ್ತಾರೆ? ನನಗೂ ಮಕ್ಕಳಾದವು, ಇಬ್ರು ಹುಡುಗಿರು, ಒಬ್ಬ ಹುಡುಗ. ದೊಡ್ಡ ಮಗಳು ಶಾಲೆಗೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ನನ್ನ ಮಗನ್ನ ಅಮ್ಮನ ನೀವೇ ನೋಡಿದಿರಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಅಣ್ಣ ಹೋದ್ರೂ ಆತನ ಸಂಸಾರ ಸುಖವಾಗಿದೆಯಲ್ಲ, ಅದೇ ಸಂತೋಷ. ನೋಡಿ, ಕತ್ಲಾಗ್ತಾ ಬಂತು. ಹಸುನ ಕರುನ ಕೊಟ್ಟಿಗೆ ಕಟ್ಬಿಟ್ಟು ಬಂದ್ಬಿಡ್ತೀನಿ. ದಯವಿಟ್ಟು ತಾವು ಇವತ್ತು ಇಲ್ಲೇ ಇದ್ದು ಹೋಗ್ಬೇಕು. ಮಚಮ್ಮ, ಸ್ವಲ್ಪ ಊಟ ಕಡಿಮೆ ಮಾಡ್ಬಿಡ್ತೀನಿ. ನಾನು ಪಾಪಿ. ಕಾವೇರಿ ಅಮ್ಮ ತಾಯಿಗೆ ನನ್ನ ಮೇಲೆ ಕರುಣೆ ಇಲ್ಲ. ಸೈನ್ಯಕ್ಕೆ ಸೇರೋಕೆ ಅವ್ರು ಗಡ್ಡಿ ಮಾಡಿದೆ ಅಂತ ಅವರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹೊರಟೋದ್ರು. ಅವರನ್ನು ಮತ್ತೆ ನೋಡೋ ಭಾಗ್ಯನ ನಾವು ಪಡ್ಕೊಂಡು ಬರಲಿಲ್ಲ. ಅವರ ಜೀವನ ಮಾರಿ ನಾವು ಸುಖ ಪಡ್ತಿದ್ದೀವಲ್ಲ ಅನ್ನೋ ಸಂಕಟ ನನ್ನ ಎದೆನ ಕುಕ್ಕೆ ಹುಳಿದಂತೆ ಕೊರಿತಾ ಇದೆ. ಬರೀ ಮೊಸಳೆ ಕಣ್ಣೀರು. ಗಂಡನ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ನನ್ನ ತಮ್ಮನ್ನೇ ಕೂಡಾವಳಿ ಮಾಡ್ಕೋತಿದ್ಯಾ? ಇಲ್ಲಿ ನೋಡು, ನಿನ್ನ ಗಂಡ ನಾನೇ ನಿನ್ನ ಕಣ್ಣು ಮುಂದೆ ಕೂತಿದ್ದೀನಿ. ನೀನು ನನ್ನನ್ನು ಗುರುತಿಸ್ಲಾರ್ಯ. ಹೇಳಿ ನಮ್ಮದು ಬರೀ ಕಣ್ಣೀರು ಕಥೆಯೇ. ಅದರಿಂದ ಹೊಟ್ಟೆ ತುಂಬಲ್ಲ. ಊಟ ಮಾಡಿ ಹಾಯಾಗಿ ರಾತ್ರಿ ನಿದ್ದೆ ಮಾಡಿ. ನಾಳೆ ಬೆಳಗ್ಗೆ ವಿರಾಜಪೇಟೆಗೆ ಹೋಗಿರಂತೆ. ಪೂವಮ್ಮ, ಊಟ ಕಣಿ ಮಾಡು. ಏನು ಯೋಚನೆ ಮಾಡ್ತಾ ಇದೀಯ? ನೀನಾಗಲೇ ಇವ್ರ ಪಾಲ್ಗೆ ಸತ್ತು ಹೋಗಿದೀಯ. ಇಲ್ಲ, ನನಗಾಗಿರೋ ಅನ್ಯಾಯ ಸರಿಪಡಿಸ್ಕೋಬೇಕು. ನಾನು ಸತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ಆಮೇಲೆ ಇವರೆಲ್ಲ ನನಗೆ ಅನ್ಯಾಯ ಮಾಡಿದ್ದಾರೆ. ನನ್ನ ಹೆಂಡತಿ ನನ್ನ ತಮ್ಮನ ಜೊತೆ ಕೂಡಾವಳಿ ಮಾಡ್ಕೊಂಡಿದ್ದಾಳೆ. ಅವಳ ಮೇಲೆ ಸೇರ್ ತೀರಿಸ್ಕೋಬೇಕು. ಆಮೇಲೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ. 20 ವರ್ಷಗಳ ಹಿಂದೆ ನೀನು ಇವ್ರನ್ನೆಲ್ಲ ಬಿಟ್ಟು ಸೈನಿಕ ಸೇರಿದೆಯಲ್ಲ, ಯಾಕೆ? ಹಣ ಮಾಡಬೇಕು ಅಂತ, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ. ಅದನ್ನು ಸಾಧಿಸಿದ್ಯಾ? ನನಗೆ ಆ ಇಂಗ್ಲೀಷರ ಸೈನ್ಯ ಇಷ್ಟ ಆಗಲಿಲ್ಲ. ನನಗೆ ನನ್ನ ತಾಯ್ನಾಡೇ ಮುಖ್ಯ ಅನ್ನಿಸ್ತು. ಅದಕ್ಕೆ ಸೈನ್ಯ ಬಿಟ್ಟು ಸುಭಾಷ್ ಚಂದ್ರ ಪಡೆ ಸೇರಕ್ಕೆ ಹೋದೆ. ಅಷ್ಟೇನಾ? ಹೌದು, ಅಷ್ಟೇ. ನೀ ನನ್ನ ಹಳೆ ನೆನಪುಗಳನ್ನೆಲ್ಲ ಕೆದಕ್ಬೇಡ. ಯಾಕೆ ಕೆದಕ್ಬಾರ್ದು? ನೀನು ಮಾಡಿದ ಸರಿ, ಇವರುಗಳು ಮಾಡಿತ್ತಪ್ಪ. ಅವರುಗಳ ಜೀವನಕ್ಕೋಸ್ಕರ ಒಬ್ಬರನ್ನೊಬ್ಬರು ಆಶ್ರಯಿಸಿತ್ತಪ್ಪ. ನೀನು ಸೈನ್ಯ ಬಿಟ್ಟು ಮಣಿಪುರದ ಇನ್ನೊಬ್ಬ ಭೂಗತ ಹೋರಾಟಗಾರ್ತಿ ಲೂವಾಂಗಳನ್ನು ಪ್ರೇಮಿಸಿ ಅವಳಿಗೋಸ್ಕರ ಪ್ರಾಣ ಕೊಡೋಕೆ ತಯಾರಾಗಿದ್ಯಲ್ಲ, ಅದು ಸುಳ್ಳ? ಬೇಡ, ಅದನ್ನೆಲ್ಲ ಜ್ಞಾಪಿಸ್ಬೇಡ. ನಿನಗೆ ಲೂವಾಂಗಳ ತ್ಯಾಗ ಅರ್ಥನೇ ಆಗಿಲ್ವ? ಅವಳು ನಿನಗೋಸ್ಕರ ಪ್ರಾಣನೇ ತೆತ್ತಲು. ಎಲ್ಲರ ಬದುಕು ಅಷ್ಟೇ ಅಲ್ವಾ? ಒಬ್ಬರಿಗೆ ಇನ್ನೊಬ್ಬರ ಆಸರೆ ಬೇಕಾಗೇ ಆಗುತ್ತೆ.
ಆಗ ನಿನ್ನ ಹೆಂಡತಿ ನಿನ್ನನ್ನು ಎಷ್ಟು ತಡೆದ್ಲು, ಇರೋದರಲ್ಲೇ ಹಂಚ್ಕೊಂಡು ಹೇಗೋ ಜೀವನ ನಡೆಸೋಣ ಅಂತ. ಆದರೆ ನಿನಗೆ ಅವಳು ಮಾತ್ರ ರುಚಿಸ್ಲಿಲ್ಲ, ಅವಳ ಮೇಲೆ ಸಿಟ್ಟು ಬಂತು. ಹೆಂಡತಿ, ಮಗ, ಊರು ಎಲ್ಲನೂ ಬಿಟ್ಟು ಹೊಟ್ಟೋದೆ. ನಿನ್ನ ತಮ್ಮ ಇದ್ದಿದ್ದರಿಂದ ನಿನ್ನ ಹೆಂಡತಿನ ಊರವ್ರ ಬಾಯಿಗೆ ಬೀಳ್ದ ಹಾಗೆ ರಕ್ಷಿಸಿದಾನೆ. ಈಗ ನಾನು ಬಂದಾಯ್ತಲ್ಲ, ಬೆಳಿಗ್ಗೆ ನಾನು ಯಾರು ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಎಲ್ರಿಗೂ ಅವ್ರ ತಪ್ಪಿನ ಅರಿವಾಗಬೇಕು. ಈಗ ಅವ್ರ ತಪ್ಪನ್ನು ತೋರ್ಸೋಕ್ಕೆ ಹೋಗಿ ನೀನು ತಪ್ಪು ಮಾಡ್ತೀಯ. ಈಗ ನೀನು ಇಲ್ಲ ಅನ್ನೋ ಕೊರಗು ಒಂದೇ ಅವ್ರಿಗೆ, ಅದು ಬಿಟ್ಟರೆ ಹೇಗೋ ಸುಖವಾಗಿದ್ದಾರೆ. ನೀನೇ ಅವಳ ಗಂಡ, ನೀನು ಸತ್ತಿಲ್ಲ ಅಂತ ಹೇಳಿ ಅವ್ರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ಬೇಡ. ಹಾಗಾದರೆ ನಾನೀಗೇನು ಮಾಡಲಿ? ನೀನೇನೂ ಮಾಡಬೇಡ. ನಿನಗೆ ಲೂವಾಂಗಳ ಪ್ರೀತಿಯ ನೆನಪಿದೆ. ಇನ್ನೆಷ್ಟು ದಿನದ ಬದುಕು ನಿಂತು. ಲೂವಾಂಗಳ ಪ್ರೀತಿಯ ನೆನಪಿನಿಂದ ನಿನ್ನ ಮಿಕ್ಕ ಜೀವನವನ್ನು ಸವಿಸಬಹುದು. ಅವ್ರಿಗೇನು ಹೇಳಬೇಡ, ನಿನ್ನ ಅಸ್ತಿತ್ವವನ್ನೇ ತಿಳಿಸಬೇಡ. ನಡಿ, ನೀನು ಬಂದ ದಾರಿಯಲ್ಲೇ ತಿರುಗಿ ನಡಿ. ಕಾಫಿ. ನೋಡಿ, ಕಾಳಪ್ಪ ಕಡೆ ಗಳಿಗೆಯಲ್ಲಿ ಸಾಯಕ್ಕೆ ಮುಂಚೆ ಈ ಉಂಗುರನ ನಿಮಗೆ ಕೊಡೋಕ್ಕೆ ಹೇಳ್ದೆ. ಬರ್ತೀನಿ. ತುಂಬಾ ಸಂತೋಷ. ಆಗಾಗ್ಗೆ ಬರ್ತಾ ಇರಿ. ನೀನ್ ಸರಿಯಾಗಿ ಹಾಸ್ಲ ಅಂದ್ರೆ ನಾನೇನು ಮಾಡಿ ಮಾಡೋದ್ ಮಾಡ್ಬಿಟ್ಟು ನನ್ನ ಜೋರ್ ಮಾಡ್ತಾರೆ. ಓಹೋ ಮಕ್ಕಳೇ, ಜಗಳ ಆಗ್ತದೆ. ಗಾಳಿ ಬಿಡಲ್ಲ ಆನ್ ಮಾಡಕ್ ಕೂತ್ಲು. ಎಷ್ಟು ಜನ ತುಂಬ ಓದ್ದವರು ಜ್ಞಾನಿಗಳು ಅನ್ನಿಸ್ಕೊಂಡವರು ಇಂಥ ಅಗ್ನಿ ಪರೀಕ್ಷೆಯನ್ನು
ಎದುರಿಸಿ ಗೆಲ್ಲಲು ಸಾಧ್ಯ. ಇವನು ಸಾಮಾನ್ಯ ಮನುಷ್ಯ ಕಷ್ಟವನ್ನು ಅನುಭವಿಸೋನು, ಕೋಪ ಬರುತ್ತೆ, ದುಃಖ ಬರುತ್ತೆ. ಆದರೆ ತನ್ನ ಒಳಗಿನ ಬೆಳಕಿನಿಂದ ತನ್ನನ್ನು ತಾನೇ ವಿಶ್ಲೇಷಣೆ ಮಾಡಿಕೊಂಡು ಇತರ ವಿಷಯ ಅರ್ಥ ಮಾಡಿಕೊಂಡು ಕೊನೆಗೆ ಕಂಡುಕೊಳ್ತಾನೆ, ತ್ಯಾಗದಿಂದಲೇ ಜನಕ್ಕೆ ಸಂತೋಷ ಆಗೋದು, ಸುಖ ಆಗೋದು.